ಈ ಬಡ ಜನರುಗಳೆಲ್ಲ ಇಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ ಮೇಡಮ್. ಅವರೆಲ್ಲ ಅಲ್ಲಿಂದ ಇಲ್ಲಿ ಎತ್ಕೊಂಡು ಇಲ್ಲಿಂದ ಅಲ್ಲಿ ಎತ್ಕೊಂಡು ಎಲ್ಲ ಎಸ್ಗಾರ್ಡ್ ಅವರು ಪೊಲೀಸ್ ಅವರು ಎಲ್ಲ ಓಡಿಸ್ತಾ ಇದ್ದಾರೆ. ನಮಗೆ ಈ ಡಿಸ್ಟರ್ಬ್ ಯಾಕೆ ಕೊಡ್ತಾ ಇದ್ದಾರೆ? ನಮಗೆ ಮಾರ್ಕೆಟನ್ನು ಬಿಡಕ್ಕೆ ಹೇಳಿ ಮೇಡಮ್. ಲೈನ್ ಹಾಕಿ ಜಮೀರ್ ಪಿ ಅವರು ಹೇಳಿದ್ದಾರೆ, ಲೈನ್ ಹಾಕಿ ನಾವು ಕೊಡ್ತೀವಿ ಅಂತ. ರಘು ಸಾರು ನಮ್ಮ ಲೋಕಲ್ MLA, ಇಲ್ಲಿ ನಮಗೆ ಸ್ಟೇಟ್ MLAದಲ್ಲಿ ನಮ್ಮ MLA ಅವರು ಇಲ್ಲಿ ಬರಬೇಕು. MLA ಇನ್ನೂ ಬಂದಿಲ್ಲ. ಅವು MLA ನೋಡಿ ನಮಗೆ ಲೈನ್ ಹಾಕಿ ಕೊಡೋಕ್ಕೆ ಹೇಳಿ. ಜಮೀರ್ ಹಮ್ಹಮರು ಬರೋಕ್ಕೆ ಹೇಳಿ. ಇಲ್ಲಿ ರಘು ಸಾರ್ ಬನ್ನಿ, ಇಲ್ಲಿ ಬಂದು ಇಲ್ಲಿ ಏನಂತ ನೀವು ಕೇಳಿ ಸರ್, ನೀವು ಬಂದು ಮಾತಾಡಿದ ಮೇಲೇ ನಮಗೆ ಜಾಗ ಬಿಡ್ತೀನಿ ಅಂತ ಹೇಳಿದ್ರು. ಇವಾಗ ಅವರು ಬಿಡ್ತಾ ಇಲ್ಲ, ನಮಗೆ ಲೈನೆಲ್ಲ ಓಡಿಸ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ನಮಗೆ ಏನು ವ್ಯವಸ್ಥೆನೂ ನಮಗೆ ಕೊಡ್ತಾ ಇಲ್ಲ. ನಮಗೆ ಊಟಕ್ಕೂ ತುಂಬ ಕಷ್ಟ ಇದೆ ಸರ್. ನಮಗೆ ಅಮ್ಮ ಇಲ್ಲ, ಯಾರೂ ಇಲ್ಲ. ನಮಗೆ ದುಡಿಯೋಕ್ಕೆ ದುಡ್ದು ಹಾಕೋರು ನಮಗೆ ಯಾರೂ ಇಲ್ಲ. ನಮಗೆ ಏನೂ ಕೆಲಸ ಗೊತ್ತಾಗ್ತಾ ಇಲ್ಲ. ನಾವು ಈ ಮಾರ್ಕೆಟಲ್ಲಿ ವ್ಯಾಪಾರ ಮಾಡೋರು, ನನಗೆ 29 ವಯಸ್ಸೇ ಆಗಿದೆ. ನಾವು ಇಲ್ಲಿ ಕಷ್ಟಪಡೋರು, ಇಲ್ಲಿ ವಯಸ್ಸಾದವರೆಲ್ಲ ಇದ್ದಾರೆ, ಗಂಡ ಇಲ್ದೇವರು ಇದ್ದಾರೆ. ಇಲ್ಲಿ ತುಂಬ ವಯಸ್ಸಾದವರು ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಇಲ್ಲಿ ವ್ಯಾಪಾರ ಮಾಡೋರು ಯಾರಿಲ್ಲ. ಚಿಕ್ಕ ಮಕ್ಕಳು ಇಟ್ಕೊಂಡು ನಾವು ಕಷ್ಟಪಡ್ತಾ ಇದ್ದೀವಿ. ತುಂಬ ಚಿಕ್ಕ ಮಕ್ಕಳು ಇದೆ. ನಮ್ಮ 3 ಮಕ್ಕಳು ಓದಬೇಕು. ಇಲ್ಲಿರೋ ಮಕ್ಕಳು ಎಲ್ಲರೂ ಅವ್ರವ್ರ ಮನೇಲಿ ಊಟ ಮಾಡಬೇಕು. ಏನು 30 ದಿನದಿಂದ ನಾವು ಅಲ್ಲಿ ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದೀವಿ, MLA ಆಫೀಸ್ಗೆ ಹೋಗ್ತಾ ಇದ್ದೀವಿ, ಎಲ್ಲ ಆಫೀಸ್ಗೂ ಹೋಗ್ತಾ ಇದ್ದೀವಿ. ನಮಗೇನು ಒಂದು ರೆಸ್ಪಾನ್ಸು ಮಾಡ್ತಾ ಇಲ್ಲ. ನಮಗೆ ಯಾರು ಏನೂ ಕೇಳ್ತಾ ಇಲ್ಲ ಮೇಡಮ್. ಇಲ್ಲಿ ಲೈನ್ ಹಾಕಿ ನಮಗೆ ಜಾಗ ಬಿಡೋಕ್ಕೆ ಹೇಳಿ. ರಘು ಸರ್ ದಯಮಾಡಿ ಕೇಳ್ತಾ ಇದ್ದೀನಿ, ನೀವು ಮಾರ್ಕೆಟ್ ಒಳಗಡೆ ಬನ್ನಿ, ಇವ್ರನ್ನ ನ್ಯಾಯ ಕೇಳಿ ಸರ್. ಜಮೀರ್ ಅಹಮದ್ ಖಾನ್ ಒಳಗಡೆ ಬನ್ನಿ. ನಮ್ಮ MLA ಅವರು ನಮಗೆ ನ್ಯಾಯ ನೀತಿ ಈಸ್ಕೊಡಿ. ನಮ್ಮ MLA ಒಳಗಡೆ ಬನ್ನಿ ಸರ್. ಇಲ್ಲಿ ನಾವು ನಮ್ಮ ಹೊಟ್ಟೆಪಾಡಿಗೆ ನಾವು ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮ ಹೊಟ್ಟೆಪಾಡಿಗೆ ನಾವು ಕಷ್ಟಪಟ್ಟು ಮಾತಾಡಿ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಜನಗಳು ಏನು ಮಾಡ್ತಾ ಇದ್ದಾರೆ, ಟ್ರೋಲ್ ಆಗ್ತಾ ಇದ್ದಾರೆ. ತಮಿಳ್ನಾಡಿಗೆ ಹೋಗಿ, ಕರ್ನಾಟಕ ಹೋಗಿ, ಸಿಂಗಾಪುರ್ಗೆ ಹೋಗಿ ಹಂಗೆಂತ ನಮಗೆ ಟ್ರೋಲ್ ಮಾಡ್ತಾ ಇದ್ದಾರೆ. ನಾವು ಹುಟ್ಟಿ ಬೆಳೆದಿರೋದೇ ಕರ್ನಾಟಕ, ನಾವು ಹುಟ್ಟಿ ಬೆಳೆದಿರೋದೇ ಬೆಂಗಳೂರು. ನಮ್ಮ ಮಕ್ಕಳು ನಮ್ಮ ಎತ್ತವರೆಲ್ಲ ನಮಗೆ ಇಲ್ಲೇ ಬೆಳೆದು ನಾವು ಇಲ್ಲೇ ಕರ್ನಾಟಕದಲ್ಲಿರೋರು. ನಮ್ಮದು ಕನ್ನಡ ಮಾತೃಭಾಷೆ. ನಾವು ಮಾತಾಡಿದ್ದು ಏನು ತಪ್ಪಿಲ್ಲ. ನಮ್ಮದು ತಪ್ಪಿದ್ರೆ ಸಮಿಸ್ಕೊಳ್ಳಿ. ಜೈ ಕರ್ನಾಟಕದಲ್ಲೇ ನಾವು ಬೆಳೆದಿರೋದು. ನಾವೇನು ಲೋಕಲಲ್ಲಿ ತಮಿಳ್ನಾಡಲ್ಲಿ ಹೋಗಿ ಬೆಳೀತಾ ಇಲ್ಲ, ವಿಜಯ್ಗೆ ಹೋಗಿ ಓಟ್ ಹಾಕ್ತಾ ಇಲ್ಲ. ನಾವು ಇಲ್ಲಿರೋ ಕರ್ನಾಟಕದಲ್ಲಿನೇ ನಮ್ಮದು ಓಟ್ ಇದೆ. ನಾವು ಕರ್ನಾಟಕದಲ್ಲಿನೇ ಬಾಳೋದು. ನಾವೇನು ತಮಿಳ್ನಾಡಲ್ಲಿ ಬಾಳ್ತಾ ಇಲ್ಲ, ಸಿಂಗಾಪುರ್ನಲ್ಲಿ ಬಾಳ್ತಾ ಇಲ್ಲ. ನಮಗೆ ಇಷ್ಟು ಕಷ್ಟ ನಮ್ಮ ಹೊಟ್ಟೆಪಾಡಿಗೆ ನಾವು ಮಾತಾಡ್ತಾ ಇದ್ದೀವಿ. ನೀವು ಎತ್ತಿ ಅದು ಟ್ರೋಲ್ ಆಗ್ತಾ ಇದ್ದೀರಾ. ಅದು ನಿಮಗೇನೆ, ನೀವು ನಮ್ಮ ಕಷ್ಟಪಾಡಿಗೆ ಮಾತಾಡಿ ಟ್ರೋಲ್ ಹಾಕಿ. ನಿಮಗೆ ಟ್ರೋಲ್ ಹಾಕಿ ಏನು ಬರುತ್ತೆ? ಟ್ರೋಲ್ ಯಾಕೆ ಆಗ್ತಾ ಇದ್ದೀರಾ? ನಮ್ಮದು ಒಂದು ಬೈ ಮಿಸ್ಟೇಕ್ ಅಷ್ಟೇ. ಅದಕ್ಕೆ ನಾನು ಕ್ಷಮೆ ಕೇಳ್ಕೊಳ್ತೀನಿ. ನಾವು ಕರ್ನಾಟಕದಲ್ಲಿ ನಮ್ಮದು ಓಟ್ ಇದೆಯಲ್ಲ, ನಾವು ಕರ್ನಾಟಕದವರು, ನಮ್ಮದು ಬೆಂಗಳೂರು, ನಮ್ಮದು SRI ತಗೊಳ್ಳಿ, ಅದರಲ್ಲಿ ನೋಡಿ ನಮ್ಮದು ಓಟ್ ಯಾವುದಲ್ಲಿದೆ ಅಂತ. ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ನಾನು ಯಾಕೆ ಸರ್ ತಮಿಳ್ನಾಡಿಗೆ ಹೋಗಬೇಕು? ನಾನು ಕರ್ನಾಟಕ, ನಮ್ಮ ಅಪ್ಪ ನಮ್ಮ ಅಮ್ಮ ತಾತ ಅಜ್ಜಿ ಎಲ್ಲಾನು ಕರ್ನಾಟಕನೇ. ನಾನು ಹುಟ್ಟಿರೋದೇ ನಮ್ಮ ಅಮ್ಮನ ಜೊತೆ ಮಾರ್ಕೆಟಲ್ಲಿ ಹುಟ್ಟಿರೋದು, ನನ್ನ ಮಾರ್ಕೆಟಲ್ಲಿ ಸಾಕಿರೋದು. ನಾನು ಈ ಬೆಂಗಳೂರು ಈ ಕರ್ನಾಟಕದಲ್ಲಿ ನಾನು ಬೆಳೆದಿರೋದು. ನಾನು ಯಾಕೆ ತಮಿಳ್ನಾಡು ಹೋಗ್ಬೇಕು? ನಾನು ಬೆಂಗಳೂರಲ್ಲಿ ಹುಟ್ಟಿರೋ ಹುಡುಗಿ. ನಮ್ಮ ಜನ ಎಲ್ಲ ಬೆಂಗಳೂರಲ್ಲೇ ಇರೋದು. ತಮಿಳ್ನಾಡಲ್ಲಿ ಹುಟ್ಟಿರೋರಿಗೆ ತಮಿಳ್ನಾಡಕ್ಕೆ ಹೋಗೋಕ್ಕೆ ಹೇಳಿ, ನಮ್ಮನ್ನ ಹೋಗೋಕ್ಕೆ ಹೇಳ್ಬೇಡಿ. ನಮಗೆ ಟ್ರೋಲ್ ಮಾಡಿದಿರಲ್ಲ, ನಮ್ಮ ಹೊಟ್ಟೆಪಾಡಿಗೆ ನೀವು ಮಾತಾಡಿ ಸರ್. ನಮ್ಮನ್ನ ಈಕಿ ನೀವು ಯಾಕೆ ಟ್ರೋಲ್ ಮಾಡ್ತಾ ಇದ್ದೀರಾ? ನಮ್ಮ ಹೊಟ್ಟೆಪಾಡಿಗೆ ನೀವು ಮಾತಾಡಿ. ಇಲ್ಲಿ ಎಷ್ಟು ಬಡವರಿದ್ದಾರೆ, ಎಷ್ಟು ಇದ್ದಾರೆ, ಎಲ್ಲ ಒಬ್ಬೊಬ್ರು ಊಟಕ್ಕೆ ಕಷ್ಟಪಡ್ತಾ ಇದ್ದಾರೆ. ಅದು ಇಕ್ಕಿ ನೀವು ಮಾತಾಡಿ ಸರ್. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋರನ್ನ ನೀವೇ ಭೇದ ಭಾವ ನೋಡಿದ್ರೆ ಹೆಂಗೆ? ಭೇದ ಭಾವ ನೋಡಬೇಡಿ. ತಮಿಳು, ಮುಸ್ಲಿಮ್ಸು, ಕನ್ನಡ ಎಲ್ಲರೂ ಒಂದೇ. ನಾನು ಓದಿರೋದೇ ಕನ್ನಡ ಮೀಡಿಯಮ್ಮು. ನಂದು ಬೈ ಮಿಸ್ಟೇಕ್ ಅಷ್ಟೇ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಷ್ಟೇ. ಅದು ಇಕ್ಕಿ ನೀವು ಟ್ರೋಲ್ ಮಾಡಿರೋದು ಅದು ತಪ್ಪು ಸರ್. ಅದು ಎತ್ಬಿಡಿ. ನಿಮ್ಮನ್ನ ನಾನು ಕೇಳ್ತಾ ಇದ್ದೀನಿ, ನೀವು ಯಾಕೆ ಟ್ರೋಲ್ ಮಾಡ್ತಾ ಇದ್ದೀರಾ ನನ್ನ ಆಯ್ಕೆ? ನಾನು ಹೊಟ್ಟೆಪಾಡಿಗೆ ಮಾತಾಡ್ತಾ ಇದ್ದೀನಿ. ನಾನು ಇವಾಗ ನಮಗೆ ಈ ಲೈನ್ ಹಾಕಿ ಕೊಡೋಕೆ ಹೇಳಿ ಮೇಡಮ್. ನಮಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಈ ಲೈನ್ ಹಾಕಿ ನಮಗೆ ನಮ್ಮ ಜನಗಳಿಗೆ ಇದು ಮಾಡೋಕ್ಕೆ ಹೇಳಿ. ರಘು ಸಾರ್ ಒಳಗಡೆ ಬನ್ನಿ ಸಾರ್, ಮಾರ್ಕೆಟ್ ಒಳಗಡೆ ಬಂದು ನಮಗೆ ನ್ಯಾಯ ಕೊಡಿಸಿ ಸಾರ್. ಜಮೀರ್ ಸಾರ್ ಬನ್ನಿ, ನಮ್ಮನ್ನ ನೋಡಿ ಯಾಕೆ ಇನ್ನೂ ಬರ್ದೇ ಇದ್ದೀರಾ ನೀವು? ನಮ್ಮ MLA ನೀವು ತಾನೇ ಸಾರ್. ಜಮೀರ್ ಸಾರ್ ಇಲ್ಲಿ ಒಳಗಡೆ ಬನ್ನಿ. GPRS ಅವರು ನಮಗೆ ಇಲ್ಲಿ ಜಾಗ ಬಿಡ್ತಾ ಇಲ್ಲ. ನಿಮಗೆ ಗೊತ್ತಲ್ಲ ಈ ಮಾರ್ಕೆಟ್ ರೂಟು. ನೀವು ಬನ್ನಿ ಒಳಗಡೆ ಜಮೀರ್ ಸಾರ್, ಬಂದು ಮಾತಾಡಿ ನಮಗೆ ನ್ಯಾಯ ಕೊಡಿಸಿ. 30 ದಿನ ಆಯಿತು ನಾವು ನಿಮ್ಮ ಹತ್ರ ಬರ್ದೇ
ಆಗದೆ ಇರೋದು ತಪ್ಪು. ನೀವು ಒಳಗಡೆ ಬನ್ನಿ ಸರ್, ನೀವು ಬಂದು ನಮಗೆ ನ್ಯಾಯ ಈಸ್ಕೊಡಿ. ನೀವು ಇಲ್ಲದೆ ನಾವೆಲ್ಲ ರೋಡಲ್ಲಿ ನಿಂತ್ಕೊಂಡಿದ್ದೀವಿ. ಜಮೀರ್ ಸರ್ ಇಲ್ಲಿ ಒಳಗಡೆ ಬಂದು ನಮಗೆ ನ್ಯಾಯ ಈಸ್ಕೊಡಿ. ನಮಗೆ